ಈಗ ನೀವೇನಾದರೂ ಸೈಟ್ಸನ್ನು ಬೆಂಗಳೂರಿನ ಒಳಗಡೆ ತಗೋಬೇಕು ಅನ್ನೋದಿದ್ರೆ 1,00,000 ರೂಪಾಯಿ ಡಿಸ್ಕೌಂಟ್ ಕೂಡ ಸಿಗ್ತಾ ಇದೆ. ಇಲ್ಲಿ ಸರಿಸುಮಾರು 83 ಸೈಟ್ಸ್ಗಳಿದೆ. ಸರ್, ಇದರಲ್ಲಿ ಕಮರ್ಷಿಯಲ್ ಏನಂತಂದ್ರೆ 3 ಸೈಟ್ ಇದೆ. ಮತ್ತೆ ಸೆಮಿ ಕಮರ್ಷಿಯಲ್ ನಮಗೆ 4 ಸೈಟ್ ಸಿಗುತ್ತೆ. 4,500 ರೇಟ್ ಇಟ್ಟಿದ್ದೀವಿ ಕಮರ್ಷಿಯಲ್ಗೆ. ಅಂದ್ರೆ ಈಗ ಕಮರ್ಷಿಯಲ್ಗೆ ಒಂದು 2,00,000 ಡಿಸ್ಕೌಂಟ್ ಕೊಡ್ತೀವಿ. ಇನ್ನು ಒಳಗಡೆ ಬಂದು ರೆಸಿಡೆನ್ಷಿಯಲ್ ಏರಿಯಾ ಇದೆ. ಇದು 3,900 ರೂಪಾಯಿ ಪರ್ ಸ್ಕ್ವೇರ್ ಫೀಟ್. ಸರ್, ಇದು 1,00,000 ಡಿಸ್ಕೌಂಟ್ ಕೊಡ್ತೀವಿ. ಈಗ ಯಾವ್ಯಾವ ಡೈಮೆನ್ಷನ್ ಇರೋದು ಸರ್? ಇದರಲ್ಲಿ ಇರೋದು ಲೇಔಟ್ ಅಲ್ಲಿ 2 ಡೈಮೆನ್ಷನ್ ಇರೋದು, 30-40 ಮತ್ತೆ 30-50 ಇದೆ. ಒಂದೊಂದು ಸೈಟ್ಗೂ ಇಂಡಿವಿಜುವಲ್ ಖಾತಾ, ಸಿವೇಜ್ ಇದೆ, ಸಪರೇಟ್ ಎಲೆಕ್ಟ್ರಿಸಿಟಿ ಕೇಬಲ್ ಇದೆ, ವಾಟರ್ ಲೈನ್ ಕೂಡ ಸಪರೇಟ್ ಇಂಡಿವಿಜುವಲ್ ಆಗಿದೆ. ನಮ್ಮ ಲೇಔಟ್ಗೆ ಕ್ಯಾಮ್ರಾ ಇದೆ, ಸೆಕ್ಯೂರಿಟಿ ಇರ್ತಾರೆ, ಗೇಟೆಡ್ ಕಮ್ಯುನಿಟಿ ಆಗಿರೋದ್ರಿಂದ ಆರಾಮಾಗಿ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಈಗ ಏನ್ ನಾವು ಕನ್ಸ್ಟ್ರಕ್ಷನ್ ಮಾಡಿಸ್ತೀರಿ, ಈಗ ಸ್ಟಾರ್ಟ್ ಮಾಡಿ ನಾವು ಡೆವಲಪ್ಮೆಂಟ್ ಮಾಡೋಳಗಾಗಿ ರೆಂಟ್ಗೆ ಏನನ್ನ ರೆಂಟ್ ಕೊಡೋ ಪ್ರಪೋಸ್ ಇದ್ರೆ ಇಮಿಡಿಯೇಟ್ ನಾವು ವರ್ಕ್ ಮಾಡಬೇಕಾದ್ರೇನೆ ಹಂಗೆ ಇಮಿಡಿಯೇಟ್ ಬುಕ್ಕಿಂಗ್ ಆಗುತ್ತೆ. ಸ್ವಲ್ಪ ಅಮೌಂಟ್ ಪೇಮೆಂಟ್ ಮಾಡಿದ್ರೆ ನಾವೊಂದು 80% ವರೆಗೂ ಲೋನ್ ಒಂದು ಮಾಡಿಸ್ಕೊಡ್ತೀವಿ ಸರ್. ಎಲೆಕ್ಟ್ರಾನಿಕ್ ಖಾತಾನ ಇದು? ಎಲೆಕ್ಟ್ರಾನಿಕ್ ಖಾತಾ. 2 ಇಯರ್ಸ್ಗೆ ನಾವು ಬೇಕಾದ್ರೆ ಒಂದು ರೇಟಿಂಗ್ ಕೊಡ್ತೀವಿ. ಇವತ್ತು ಏನು ಅವರು ಒಂದು ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೋ 2 ವರ್ಷಕ್ಕೆ ನಾವು 2 ರೂಪಾಯಿ ಇದು ನಾವೇ ಸೇಲ್ ಮಾಡಿಸ್ಕೊಡ್ತೀವಿ ಸರ್. STRR ರೋಡು 1 ಕಿಲೋಮೀಟರ್. ಇಲ್ಲಿಂದ ಹಿಂಗ್ ಹೋದ್ರೆ ನಮಗೆ ಯಲಹಂಕ ಮತ್ತೆ ದೊಡ್ಡಬಳ್ಳಾಪುರ ರೋಡು ಈ ನಮ್ಮ ಪ್ರಾಜೆಕ್ಟ್ ಇಂದ 1 ಕಿಲೋಮೀಟರ್ ಆಗುತ್ತೆ. ಏನಿದೆ ಲೇಔಟ್ ಅಟ್ಯಾಚ್ ಎಲ್ಲ ಇಂಡಸ್ಟ್ರೀಸ್ ಇರುವಂತದ್ದು. ಇದಿಷ್ಟು ಈ ಎಲ್ಲೋ ಮಾಡಿರೋದಿಷ್ಟು ಕಮರ್ಷಿಯಲ್, ಎಲ್ಲೋ ಕಮರ್ಷಿಯಲ್, ಇದೆಲ್ಲ ಇಷ್ಟುನು ಅದು ರೆಸಿಡೆನ್ಷಿಯಲ್. ಸರ್, ಈಗ ಎಷ್ಟು ಬುಕ್ಕಿಂಗ್ ಆಗಿದೆ ಇಲ್ಲ ಆಲ್ರೆಡಿ? ಇನ್ನು ಎಷ್ಟು ಖಾಲಿ ಇದೆ ಸರ್? 20 ಸೈಟ್ ರಿಜಿಸ್ಟರ್ಡ್ ಆಗಿದೆ. ಇನ್ನೊಂದು 20 ಬುಕ್ಕಿಂಗ್ ಇದೆ. ಇನ್ನೊಂದು 42-43 ಸೈಟ್ ಇರ್ಬೋದು ಸರ್. ಈಗ ನಾವು ಡಾಕ್ಯುಮೆಂಟ್ ಎಲ್ಲ ಚೆಕ್ ಮಾಡಬೇಕು, ಇದೆಲ್ಲ ಹೇಗೆ, ಯಾವ ರೀತಿ ಪ್ರೋಸೆಸ್ ಇರುತ್ತೆ? ಈಗ ಅವರು ಮಾತುಕತೆ ಮಾಡಿ ಒಂದು ಅಡ್ವಾನ್ಸ್ ಕೊಡ್ತಾರೆ ನಮಗೆ, ಟೋಕನ್ ಆದ್ಮೇಲೆ ನಾವೊಂದು 10 days ಟೈಮ್ ಕೊಡ್ತೀವಿ. ಯಾಕಂದ್ರೆ ಅವರು ಲೀಗಲ್ ಇದು ಅಡ್ವೊಕೇಟ್ ಹತ್ರ ಎಲ್ಲ ಚೆಕ್ ಮಾಡ್ಕೊಬೇಕು. ಚೆಕ್ ಮಾಡಿದ್ದಾದ್ಮೇಲೆ ಅವರು ಅಗ್ರಿಮೆಂಟ್ ಮಾಡ್ಕೊಬಹುದು. ಇಲ್ಲ ಅಂದ್ರೆ ಆಗಿಲ್ಲ ಅಂತಂದ್ರೆ ಡೈರೆಕ್ಟ್ ರಿಜಿಸ್ಟರ್ಗೆ ಹೋಗ್ಬೋದು ಸರ್. ಎಷ್ಟು ವರ್ಷದಿಂದ ಸರ್ವಿಸ್ ಮಾಡ್ತಿದ್ದೀರಾ ಈಗ? ಸರ್, ನಾವು ಒಂದು 10 years ಇಂದ ಮಾಡ್ತಾ ಇದ್ದೀವಿ. ನಮ್ದು ಆಫೀಸ್ ಯಲಹಂಕ ಇದೆ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್, ಹಲೋ, ನಮಸ್ಕಾರ ವೀಕ್ಷಕರೇ. ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನಾನಿವತ್ತು ಯಲಹಂಕ ಸಮೀಪ ಇರುವಂತಹ ರಾಜನಕುಂಟೆ, ಅಂದರೆ ಈ ಕಡೆ ಹೋದರೆ ದೊಡ್ಡಬಳ್ಳಾಪುರ ರೋಡ್ ಇದು, ಈ ಕಡೆ ಹೋದರೆ ಯಲಹಂಕ, ರಾಜನಕುಂಟೆ ಸಮೀಪವೇ ಇರುವಂತಹ ಅಲ್ಲಿದೆ ನೋಡಿ ಸಮೃದ್ಧಿ ರಾಯಲ್ ಎನ್ಕ್ಲೇವ್ನ ಮುಂಭಾಗದಲ್ಲಿದ್ದೀನಿ. ಸೊ ಇಲ್ಲಿಗೆ ಯಾಕೆ ಬಂದಿದ್ದೀನಿ ಅಂತ ಹೇಳಿದ್ರೆ, ಇಲ್ಲಿ ಸರಿಸುಮಾರು 83 ಸೈಟ್ಸ್ಗಳಿದೆ. ಈಗ ನೀವೇನಾದರೂ ಸೈಟ್ಸನ್ನು ಬೆಂಗಳೂರಿನ ಒಳಗಡೆ ತಗೋಬೇಕು, ಇಲ್ಲಿ ತಗೋಬೇಕು ಅನ್ನೋದಿದ್ರೆ 1,00,000 ರೂಪಾಯಿ ಡಿಸ್ಕೌಂಟ್ ಕೂಡ ಸಿಗ್ತಾ ಇದೆ. ನಿಮ್ಗೇನು ಇಲ್ಲಿ ಎಂಟ್ರೆನ್ಸಲ್ಲಿ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದೆಲ್ಲವೂ ಕೂಡ ಕಮರ್ಷಿಯಲ್ ಸೈಟ್ಸ್ಗಳು, ಅಂದರೆ ರೋಡಿಗೆ ಅಟ್ಯಾಚ್ ಆಗಿ ಇರುವಂಥದ್ದು. ನಾಳೆ ನಿಮ್ಗೆ ಏನಾದರೂ ಕಮರ್ಷಿಯಲ್ ಆಸ್ಪೆಕ್ಟ್ಸಲ್ಲಿ ನೀವೇನಾದರೂ ಮಾಡಬೇಕು ಅಂತ ಯೋಚನೆಯಲ್ಲಿ ಇದ್ದರೆ ಖಂಡಿತ ಇದನ್ನು ಬೈ ಮಾಡ್ಬೋದು. ಇದಕ್ಕೂ ಕೂಡ ಆಫರ್ ಇದೆ. ಇನ್ನು ಒಳಗಡೆ ಹೋದರೆ ಅಲ್ಲಿ ಸುಮಾರು ಸೈಟ್ಸ್ಗಳಿದೆ. 30-40 ಡೈಮೆನ್ಷನಲ್ ಇದೆ, 30-50 ಇದೆ. ಹೀಗೆ ಅನೇಕ ಬಗೆಯಲ್ಲಿ ನಿಮಗೆ ಅನೇಕ ಡೈಮೆನ್ಷನಲ್ಲಿ ಇಲ್ಲಿ ಸೈಟ್ಸ್ಗಳು ಸಿಗುತ್ತೆ. ಕೇವಲ ಇಷ್ಟೇ ಅಲ್ಲ, ಇದು DC ಕನ್ವರ್ಷನ್ ಆಗಿರುವಂಥ ಸೈಟ್ಸು, ರೆಡಿ ಟು ರಿಜಿಸ್ಟ್ರೇಷನ್ ಇಲ್ಲೇ ಇದೆ ನೋಡಿ. ಇಂಡಿವಿಜುವಲ್ ಸೈಟ್ಗೆ ಖಾತಾ ಕೂಡ ಇದೆ, ಈ ಖಾತಾ ಇಲ್ಲಿ ಬರುತ್ತೆ. ಸೊ ಇದೆಲ್ಲದ್ರ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಇಲ್ಲಿನ ಮುಖ್ಯಸ್ಥರು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮ ಸ್ವಾಗತ. ಸರ್, ನಿಮ್ಮ ಹೆಸರು? ಗಿರೀಶ್. ಎಸ್. ಸೊ ನಾವಿವತ್ತು ಬೆಂಗಳೂರಿಂದ ಇಲ್ಲಿಗೆ ಅರಸ್ಕೊಂಡು ಬಂದಿರೋ ಕಾರಣ ಅನೇಕರಿಗೆ ಈಗ ಒಂದು ಕನಸಿನ ಸೈಟ್ಸನ್ನು ತಗೋಬೇಕು ಅನ್ನುವಂಥ ಆಸೆ ಇರುತ್ತೆ. ಆದರೆ ಇತ್ತೀಚೆಗೆ ರೆವಿನ್ಯೂ ಸೈಟ್ಸ್ಗಳಿಗೆ ಡಿಮಾಂಡ್ ಇಲ್ಲ, ಅಥವಾ ಗೌರ್ಮೆಂಟಿಂದ ಎಲ್ಲವೂ ಕೂಡ ಅಪ್ರೂವಲ್ ಇಲ್ಲದೆ ಇರೋ ಕಾರಣಕ್ಕೆ ನಿಂತು ಹೋಗ್ಬಿಟ್ಟಿದೆ. ಯಾರು ಕೂಡ ಬೈ ಮಾಡೋದಕ್ಕೆ ಮುಂದೆ ಬರ್ತಾ ಇಲ್ಲ. ಈಗೆಲ್ಲರೂ ಕೂಡ ಈ ಖಾತಾ ಸೈಟ್ಸ್ಗಳು ಬೇಕು, ಎ ಖಾತಾ ಸೈಟ್ಸ್ಗಳು ಬೇಕು, DC ಕನ್ವರ್ಷನ್ ಆಗಿರುವಂಥ ಸೈಟ್ಸ್ಗಳೇ ಬೇಕು, ನಮಗೆ ಬ್ಯಾಂಕ್ ಲೋನ್ ಫೆಸಿಲಿಟೀಸ್ ಬೇಕು, ಹೀಗೆಲ್ಲ ಹೇಳುವವರನ್ನು ನಾನು ಸುಮಾರು ಜನರನ್ನು ಕೇಳಿದ್ದೀನಿ. ಹಾಗಾಗಿಯೇ ಇವತ್ತು ಇಲ್ಲಿಗೆ ಬಂದಿರುವಂಥದ್ದು. ನಿಮ್ಮ ಈ ಒಂದು ಎನ್ಕ್ಲೇವ್ನ ಒಳಗಡೆ ಬಂದರೆ ಸರ್, ಈ ಕಡೆ ಒಂದಿಷ್ಟು ಸೈಟ್ಸ್ಗಳನ್ನ ಖಾಲಿ ಇಟ್ಟಿದ್ದಾರೆ. ಇದು ಜಾಸ್ತಿ ಸೈಟ್ಸ್ ಇಲ್ಲ, ಆದರೆ ಇದು ಕಮರ್ಷಿಯಲ್ ಅನ್ನೋದು ಗೊತ್ತಾಯಿತು. ಈಗ ಇದರ ಕೋಟ್ ಹೆಂಗಿದೆ ಸರ್? ಇಲ್ಲಿಯ ರೇಟ್ ಹೇಗಿದೆ, ಒಳಗಡೆ ಸೈಟ್ಸ್ಗಳ ರೇಟ್ ಹೇಗಿದೆ, ಮತ್ತು ಇಲ್ಲೆಲ್ಲ ತುಂಬ ದೊಡ್ಡ ದೊಡ್ಡ ಕಂಪನಿಗಳಿದೆ. ಈಗ ರೆಮೌಂಟ್ಸ್ ಅಲ್ಲಿ ಬಂದರೆ ಆ ಕಡೆ ಅಲ್ಲಿ ನಮ್ಗೆ ಕಾಣಿಸುತ್ತೆ, ಸಾವಿರಾರು ಜನ ಕೆಲಸ ಮಾಡ್ತಾಯಿದ್ರು. ನಾನು ಅಲ್ಲಿ ಬರ್ತಾ ಎಲ್ಲರನ್ನ ನೋಡ್ಕೊಂಡು ಬಂದೆ. ಆಮೇಲೆ ಈ ಕಡೆ ಹೋದ್ರೂ ನಮಗೆ
SDR ರಿಂಗ್ ರೋಡ್ ಒಂದೇ ಕಿಲೋಮೀಟರ್, ಕಿಲೋಮೀಟರ್ ಏನ್ ಬಹಳ ದೂರ ಇಲ್ಲ, ಬರೋದಕ್ಕೆ ತುಂಬಾ ಹತ್ರ ಇದೆ. ಇಲ್ಲಿ ಸೀದಾ ಹೋದ್ರೆ ನೀವು ಆ ಕಡೆ ದಾಬಸ್ಪೇಟೆಗೂ ಹೋಗ್ಬೋದು, ಈ ಕಡೆ ಹೊಸಕೋಟೆಗೂ ಹೊಸಕೋಟೆ ಹೋಗ್ಬೋದು. ಚೆನ್ನೈ ಹೈವೇ. ಎಸ್ ಒಂದು ಒಳ್ಳೆ ಸೆಂಟರ್ ಅಲ್ಲಿ ಒಳ್ಳೆ ಒಂದು ಲೇಔಟ್ ಅನ್ನ ಮಾಡಿದ್ದೀರಾ ಸರ್. ಸರ್ ಇಲ್ಲಿಂದ ಶುರು ಮಾಡೋಣ. ಇಲ್ಲಿ ಎಷ್ಟು ಸೈಟ್ಸ್ ಗಳಿದೆ, ಇವೆಲ್ಲವೂ ಕೂಡ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಹೇಗೆ ಅಂತ? ಸರ್ ಇದರಲ್ಲಿ ಕಮರ್ಷಿಯಲ್ ಏನಂತಂದ್ರೆ 3 ಸೈಟ್ ಇದೆ, ಹಾ ಮತ್ತೆ ಸೆಮಿ ಕಮರ್ಷಿಯಲ್ ನಮಗೆ 4 ಸೈಟ್ ಸಿಗುತ್ತೆ. ಓಕೆ 4 ಸೈಟ್ 4,500 ರೇಟ್ ಇಟ್ಟಿದ್ದೀವಿ ಕಮರ್ಷಿಯಲ್ಗೆ. 4,500 ಅಲ್ಲಿ ಏನಂತಂದ್ರೆ ಈಗ ಕಮರ್ಷಿಯಲ್ಗೆ ಒಂದು 2 ಲಕ್ಷ ಡಿಸ್ಕೌಂಟ್ ಕೊಡ್ತೀವಿ ಸೈಟ್ ಮೇಲೆ. ಈಗ ಬಂದ್ರೆ ಈಗ ಆಫರ್. ಇನ್ನು ಒಳಗಡೆ ಬಂದು ರೆಸಿಡೆನ್ಷಿಯಲ್ ಏರಿಯಾ ಇದೆ. ಓಕೆ ಇದು ಬಂದು 3,900 ರೂಪಾಯಿ ಪರ್ ಸ್ಕ್ವೇರ್ ಫೀಟ್. ಗೇಟೆಡ್ ಕಮ್ಯುನಿಟಿ ಇದು. ಗೇಟೆಡ್ ಕಮ್ಯುನಿಟಿ. ಓಕೆ ಇದು 3,900 ರೂಪಾಯಿ ಪರ್ ಸ್ಕ್ವೇರ್ ಫೀಟ್. ಇದು ಇಲ್ಲಿಗೆ ಏನಾದ್ರು ಆಫರ್ ಕೊಡ್ತೀರಾ ಸರ್? ಇದು 1 ಲಕ್ಷ ಕೊಡ್ತಾ ಇದೀವಿ. 1 ಲಕ್ಷ. ಇಲ್ಲಿ ಹೋದ್ರೆ 2 ಲಕ್ಷ, ಇಲ್ಲಿ ಬಂದ್ರೆ 1 ಲಕ್ಷ. 1 ಲಕ್ಷ. ಓಕೆ ಈಗ ಯಾವ್ಯಾವ ಡೈಮೆನ್ಷನ್ ಅಲ್ಲಿ ಇರೋದು ಸರ್? 30-40 ನಮ್ಮ ಇದರಲ್ಲಿ ಇರೋದು 30-40 ಮತ್ತೆ 30-50. ಓಕೆ ಇದರಲ್ಲಿ ಇರೋದು ಲೇಔಟ್ ಅಲ್ಲಿ 2 ಡೈಮೆನ್ಷನ್ ಇರೋದು, 30-40 ಮತ್ತೆ 30-50. ಈ ರೋಡ್ ಎಷ್ಟು ಬಿಟ್ಟಿರೋದು ಈಗ ನೀವು? ಇದು ಪರ್ಫೆಕ್ಟ್ ಆಗಿ ನಮ್ಮ ಈ ರೋಡ್ ಬಂದು 30 ಅಡಿ ರೋಡ್ ಇದೆ ಸರ್. ನಾರ್ಮಲಿ ತಾರ್ ಹಾಕ್ತಾರೆ ಸರ್, ನಾವೆಲ್ಲ ಕಡೆ ನೋಡಿದೀವಿ, ಆದ್ರೆ ಇಲ್ಲಿ ಕಾಂಕ್ರೀಟ್ ಅನ್ನ ಬಿಲ್ಡ್ ಮಾಡಿದ್ದೀವಿ. ಹೌದು ಸರ್, ಕಾಂಕ್ರೀಟ್ ಬಿಲ್ಡ್ ಮಾಡಿದೀವಿ. ಓಕೆ ಮತ್ತೆ ಏನಂತಂದ್ರೆ ಒಂದೊಂದು ಸೈಟ್ಗೂ ಇಂಡಿವಿಜುವಲ್ ಖಾತಾ, ಸಿವೇಜ್ ಇದೆ, ಸಪರೇಟ್ ಎಲೆಕ್ಟ್ರಿಸಿಟಿ ಕೇಬಲ್ ಇದೆ, ವಾಟರ್ ಲೈನ್ ಕೂಡ ಸಪರೇಟ್ ಇಂಡಿವಿಜುವಲ್ ಆಗಿದೆ. ಓಕೆ ಕೇಬಲ್ ಅಂಡರ್ಗ್ರೌಂಡಿಂಗ್ ಆಗಿದೆ ಸರ್. ಓಕೆ ಎಲ್ಲ ಅಂಡರ್ಗ್ರೌಂಡಿಂಗ್ ಎಲ್ಲ ಕಡೆನೂ ಗಿಡಗಳನ್ನು ಹಾಕಿದ್ದೀರಾ? ಹೌದು, ಪ್ರತಿಯೊಂದು ಸೈಟ್ಗೂ ಒಂದೊಂದು ಗಿಡ ಹಾಕಿದೀವಿ. ಈಗ ನೋಡಿ ವೀಕ್ಷಕರೇ, ನೀವೇನಾದ್ರೂ ಇಲ್ಲಿ ಮನೆ ಕಟ್ಕೋಬೇಕು ಅಂತ ಹೇಳಿದ್ರು ಕೂಡ ಇಲ್ಲಿ ಆಪ್ಷನ್ ಇದೆ. ನೀವು ಸುತ್ತಮುತ್ತ ನೋಡ್ಬೋದು, ನನ್ನ ಹಿಂದೆನೂ ನಿಮ್ಗೆ ಕಾಣಿಸ್ತಿದೆ, ಬಲಗಡೆನೂ ಕಾಣಿಸ್ತಿದೆ, ಎಡಗಡೆನೂ ಕಾಣಿಸ್ತಿದೆ. ಆ ಕಡೆ ಕಾಣಿಸ್ತಿರೋದೆಲ್ಲ ದೊಡ್ಡ ದೊಡ್ಡ ಕಂಪನಿಗಳು. ಬಹುಶಃ ನನ್ನ ಪ್ರಕಾರ, ನಾನು ಇವತ್ತು ರೋಡಲ್ಲಿ ನೋಡಿರೋ ಪ್ರಕಾರ 1000 ಜನ ಕೆಲಸ ಮಾಡ್ತಾರೆ. ಇಲ್ಲಿ ಮಿನಿಮಮ್ ನಮ್ಮ ಲೇಔಟ್ ಅಟ್ಯಾಚ್ ಇರೋ ಕಂಪ್ನಿಗಳಲ್ಲಿ 40,000 ಜನ ಎಂಪ್ಲಾಯ್ಸ್ ಇದಾರೆ ಸರ್. 40,000 ಜನ ಎಂಪ್ಲಾಯ್ಸ್ ನೋಡ್ಕೊಂಡು ಬಂದೆ. ಹೌದೌದು. ಓಕೆ ಅಂದ್ರೆ ಯಾವ್ಯಾವ ಕಂಪನಿಗಳಿದೆ ನಿಯರ್ ಬೈ? ಅದನ್ನ ಸರ್ ಇಲ್ಲಿ ನಮ್ಮ ಲೇಔಟ್ ಅಟ್ಯಾಚ್ ಹಿಮ್ಮತ್ ಸಿಂಗ್ ಅಂತಿದೆ, ಇದೆ ನೋಡಿ ಸರ್. ಅದೇ ಹಿಮ್ಮತ್ ಸಿಂಗ್. ಓಕೆ ಓಕೆ ಅದು ಪಕ್ಕದಲ್ಲಿ ಬಂದು ರಿಟೇಲ್ ಕಂಪ್ನಿ ಓಕೆ ಸುಪ್ರಜಿತ್, ಓಕೆ ರೈಮಂಡ್ ಶೋರೂಮ್ ಇದೆ. ಮತ್ತೆ ಇನ್ನೊಂದು ಏನಂತಂದ್ರೆ ಇಂಡೋಮೆಮ್ ಅಂತ ಕಂಪನಿ ಇದೆ ಸರ್. ಓಕೆ 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 ಇನ್ನ ಸುಮಾರು ಕಂಪ್ನಿಗಳಿದೆ ನೋಡಿ. ಇಲ್ಲಿ ಕೀ ಹೈಲೈಟ್ಸ್ ಗಳನ್ನ ಕೊಟ್ಟಿದ್ದಾರೆ, ಮತ್ತೆ ಅಮ್ಯುನಿಟೀಸ್ ಗಳ ಬಗ್ಗೆ ತುಂಬಾ ನೀಟಾಗಿ ಮೆನ್ಷನ್ ಮಾಡಿದೀರಾ. ನೀವು ಒಂದ್ಸಲ ಹೇಳಿ ಸರ್, ಅಂದ್ರೆ ಈಗಾಗಲೇ ನೀವು ಹೇಳಿದ್ರಿ ಎಲೆಕ್ಟ್ರಿಸಿಟಿ ಇರ್ಬೋದು, ವಾಟರ್ ಫೆಸಿಲಿಟೀಸ್ ಇರ್ಬೋದು, ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡಿ ನಮ್ಮ ಜನಗಳಿಗೆ. ಯಾಕಂದ್ರೆ 24/7 CCTV ಸರ್ವೆಲೆನ್ಸ್ ಬೇಕಾಗುತ್ತೆ. ಕೆಲವೊಬ್ರು ಸುಮ್ಮನೆ ಇನ್ವೆಸ್ಟ್ಮೆಂಟ್ಗೆ ಸೈಟ್ಸ್ ಅನ್ನ ತಗೊಂಡು ಬಿಟ್ಟು ಹೋಗೋರು ಇರ್ತಾರೆ. ಅಂತವರೆಲ್ಲರೂ ಕೂಡ ಒಂದು ಸೆಕ್ಯೂರ್ ಆಗಿರ್ಬೇಕು ಅಂತ ನಾನು ಅನ್ಕೊಂಡೆ. ಕ್ಯಾಮ್ರಾನು ಕೂಡ ಇದೆ ನೋಡಿ. ನಮ್ಮ ಲೇಔಟ್ಗೆ ಕ್ಯಾಮ್ರಾ ಇದೆ, ಮತ್ತೆ ಸೆಕ್ಯೂರಿಟಿ ಎಲ್ಲ ಇರ್ತಾರೆ. ಸೆಕ್ಯೂರಿಟಿ ಇರ್ತಾರೆ, ಗೇಟೆಡ್ ಕಮ್ಯುನಿಟಿ ಆಗಿರೋದ್ರಿಂದ ಆರಾಮಾಗಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಮತ್ತೆ ಈಗ ಏನ್ ನಾವು ಕನ್ಸ್ಟ್ರಕ್ಷನ್ ಮಾಡಿಸ್ತೀರಿ, ಈಗ ಸ್ಟಾರ್ಟ್ ಮಾಡಿ ನಾವು ಡೆವಲಪ್ಮೆಂಟ್ ಮಾಡೋ ಒಳಗಾಗಿ ರೆಂಟ್ಗೆ ಏನನ್ನ ರೆಂಟ್ ಕೊಡೋ ಪ್ರಪೋಸ್ ಇದ್ರೆ ಇಮಿಡಿಯೇಟ್ ನಾವು ವರ್ಕ್ ಮಾಡಬೇಕಾದ್ರೇನೆ ಹಂಗೆ ಇಮಿಡಿಯೇಟ್ ಬುಕ್ಕಿಂಗ್ ಆಗುತ್ತೆ. ಈಗ ಟೋಟಲ್ 83 ಸೈಟ್ಸ್ ಇರೋದಾ ಇಲ್ಲಿ? ಟೋಟಲ್ 83 ಸೈಟ್ ಇರೋದು. 83ರಲ್ಲಿ ಆಲ್ರೆಡಿ ಈಗ ಒಂದು 20 ಸೈಟ್ಸ್ ರಿಜಿಸ್ಟರ್ಡ್ ಆಗಿದೆ ಸರ್. ಓಕೆ 20 ಸೈಟ್ಸ್ ಆಗಿದೆ. ಈಗ ಫುಲ್ಲಿ ಡೆವಲಪ್ಡ್ ಅಲ್ವಾ? ಇನ್ನೇನಾದ್ರೂ ಕೆಲಸ ಪೆಂಡಿಂಗ್ ಇದೆಯಾ? ಟೋಟಲಿ ಡೆವಲಪ್ಮೆಂಟ್ ಕ್ಲೋಸ್ ಆಗಿದೆ ಸರ್. ಫುಲ್ ಕ್ಲೋಸ್ ಆಗಿದೆ. ಓಕೆ ಈಗ ನಮ್ಮ ವೀಕ್ಷಕರಿಗೆ ಒಂದೊಳ್ಳೆ ಆಫರ್ ಅನ್ನ ಹೇಳಿದ್ರಿ. ಇದು ಎಷ್ಟು ದಿನ ಇರುತ್ತೆ ಸರ್ ಈ ಆಫರ್? ಇದೊಂದು ಆಫರ್ ನಮಗೆ ಒಂದು 15 ಡೇಸ್ ಇರುತ್ತೆ ಸರ್ ಅಷ್ಟೇ. 15 ಡೇಸ್ ಇರುತ್ತೆ. ನಮ್ಮ ಹತ್ರ ಏನಂತಂದ್ರೆ 20 ಸೈಟ್ ರಿಜಿಸ್ಟರ್ಡ್ ಆಗಿದೆ, ಇನ್ನೊಂದು 25 ಆಲ್ರೆಡಿ ಬುಕ್ಕಿಂಗ್ ಆಗಿದೆ. ಒಂದು ನೆಕ್ಸ್ಟ್ ವೀಕ್ ಅಲ್ಲಿ ಒಂದೊಂದು ಸ್ವಲ್ಪ ಸೈಟ್ ರಿಜಿಸ್ಟರ್ ಇಡ್ತಾ ಇದೀವಿ. ಇನ್ನ ಡೈಲಿ ನಮಗೆ ಅವರೇಜ್ ಅಲ್ಲಿ 1-2 ಸೈಟ್ ಸೋಲ್ಡ್ ಆಗ್ತಾ ಇದೆ. ಈ 30-40 ಬಿಟ್ಟು ಬೇರೆ ಡೈಮೆನ್ಷನ್ ಅಂದ್ರೆ ಕಡಿಮೆದು ಯಾವ್ದಾದ್ರು ಇದೆಯಾ ಸರ್? ಸರ್ ಕಡಿಮೆದು ಏನಂತಂದ್ರೆ ನಮ್ಮ ಹತ್ರ ಇತ್ತು, ಆಲ್ರೆಡಿ ಎಲ್ಲ ಸೋಲ್ಡ್ ಆಗ್ಬಿಟ್ಟಿದೆ ಕಡಿಮೆದೆಲ್ಲ. ಓಕೆ ನಾರ್ಮಲಿ ಒಂದೇ ಗೇಟ್ ಇಡ್ತಾರೆ ಸರ್, ನಾವೆಲ್ಲ ಕಡೆ ನೋಡಿದೀವಿ, ಒಂದ್ ಎಂಟ್ರೆನ್ಸ್ ಇಡ್ತಾರೆ. ನೀವು ಈ ಕಡೆ ಕನ್ನಡ ಇಟ್ಟಿದ್ದೀರಾ, ಈ ಕಡೆ ಇಂಗ್ಲಿಷ್ ಇಟ್ಟಿದ್ದೀರಾ, ಏನ್ ಕಾರಣ ಇದು? ಯಾಕೆ ಎರಡನ್ನ ಇಟ್ಟಿದ್ದೀರಾ? 2 ಎಂಟ್ರೆನ್ಸ್ ಇದೆ ಇದಕ್ಕೆ ಸರ್. ಈಗ 2 ಎಂಟ್ರೆನ್ಸ್ ಅಂತಂದ್ರೆ ಒಂದು ಲೇಔಟ್ ಅಂತಂದ್ರೆ ಒಳಗಡೆ ಬರಕ್ಕೆ ಹೋಗಕ್ಕೆ ಒಂದೇ ಗೇಟೇ ಇಟ್ಟಿರ್ತಾರೆ ಎಲ್ಲ ಕಡೆನು. ಹೌದು. ನಮಗೇನಂತಂದ್ರೆ ಈಗ ಒಳಗಡೆ ಇರ್ತಾರೆ, ಇಲ್ಲಿ ಏನೋ ಒಂದು ಫಂಕ್ಷನ್ ಮಾಡ್ತಾರೆ, ಏನೋ ಗೇಟ್ ಕ್ಲೋಸ್ ಮಾಡ್ಬೇಕಾಗುತ್ತೆ. ಹೌದು. ಆತರ ಅವಶ್ಯಕತೆ ಎಲ್ಲ ಓಪನ್ ಆಗಿರುತ್ತೆ. ಈ ಕಡೆ ಆದ್ರೆ ಈ ಕಡೆ ಹೋಗ್ಬೋದು, ಆ ಕಡೆನೂ ಹೋಗ್ಬೋದು. ನಮ್ಗೆ ಇನ್ನೇನಂದ್ರೆ ಇಂಗ್ಲಿಷ್ ಇದೆಯಲ್ಲ,
ಇಂಗ್ಲಿಷ್ ರೆಗ್ಯುಲರ್ ಆಗಿ ಹಾಕ್ಲೇಬೇಕು. ಓಕೆ ಕರ್ನಾಟಕ ನಮ್ಮ ಕನ್ನಡ ಇದರಲ್ಲಿ ನಾವು ಮಾಡ್ಲೇಬೇಕು. ಓಕೆ. ಅದರಿಂದ ನಾವು ಹಾಗಾಗಿ ಕನ್ನಡ ಒಂದು ಇಂಗ್ಲಿಷ್ ಒಂದು ಕನ್ನಡ ಹಾಕಿದೀವಿ. ಇಲ್ಲೊಂದು ಪಟ್ಟಿ ಮಾಡಿದ್ರೆ ಬಹುಶಃ ಸರ್ ಇದು ಏನಂತಂದ್ರೆ 3 ಸೈಟು ಓಕೆ ಕ್ಲೈಂಟೇ ತಗೊಂಡಿದ್ದಾರೆ. 3 ಸೈಟು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗುತ್ತೆ ಸರ್. ಈ ವಾರದಲ್ಲಿ ಪ್ಲಾನಿಂಗ್ ಹೋಗಿದೆ. ಓಕೆ. ವರ್ಕ್ ಸ್ಟಾರ್ಟ್ ಆಗುತ್ತೆ ಸರ್. ಈಗ ನಿಮ್ಮ ಪ್ರಕಾರ ಸರ್, ಈಗ ನಿಮಗೆ ಇಲ್ಲಿ ಗೊತ್ತಿರುತ್ತೆ ನಾರ್ಮಲಿ ನೀವು ಇಲ್ಲಿ ಇಷ್ಟು ದೊಡ್ಡ ಲೇಔಟ್ ಅನ್ನ ಬಿಲ್ಡ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಇಲ್ಲಿಯ ವ್ಯಾಲ್ಯೂ ಎಷ್ಟಿದೆ ಅನ್ನೋದು ಗೊತ್ತು. ನಮ್ಮ ವೀಕ್ಷಕರಿಗೆ ನಿಮ್ಮ ಹತ್ರ ನಾವು ಕೇಳೋದು ಸರ್, ಒಂದು ಒಳ್ಳೆ ಇನ್ವೆಸ್ಟ್ಮೆಂಟಿಗೆ ದಾರಿ ಅಲ್ವಾ ಇದು? ಇವತ್ತು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಬಹುಶಃ ನೆಕ್ಸ್ಟ್ ಇನ್ನೊಂದು 5-6 ತಿಂಗಳು 1 ವರ್ಷದಲ್ಲೂ ಇದು ಬಹುಶಃ ಸಿಗೋದೇ ಇಲ್ವೇನೋ ಆ ಸರ್ ಈಗ ಏನಂದ್ರೆ ನಾನು ಹೇಳ್ತೀನಿ, ಇವತ್ತು ಏನ್ ಇನ್ವೆಸ್ಟ್ಮೆಂಟ್ ಮಾಡ್ತಾರೋ ಓಕೆ ಅವ್ರಿಗೆ ಈ ಡೇಟ್ ಇಂದ ಅವ್ರು ಏನ್ ಇನ್ವೆಸ್ಟ್ಮೆಂಟ್ ಮಾಡ್ತಾರೋ ಓಕೆ 2 ಇಯರ್ಸ್ ಗೆ ನಾವು ಬೇಕಾದ್ರೆ ಒಂದು ರೇಟಿಂಗ್ ಕೊಡ್ತೀವಿ. ಇವತ್ತು ಏನು ಅವರು ಒಂದು ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೋ ಓಕೆ 2 ವರ್ಷಕ್ಕೆ ನಾವು 2 ರೂಪಾಯಿ ಇದು ನಾವೇ ಸೇಲ್ ಮಾಡಿಸ್ಕೊಡ್ತೀವಿ ಸರ್. ನೀವೇ ಸೇಲ್ ನಾವೇ ಸೇಲ್ ಮಾಡಿ ನೋಡಿ. ಇಲ್ಲಿ ಸೈಟ್ಸ್ ತಗೊಂಡ್ರೆ ನೀವು ಒಂದು ವರ್ಷನೋ 2 ವರ್ಷನೋ ಬಿಟ್ರೆ ಇವರೇ ಸೇಲ್ ಮಾಡಿ ಕೊಡ್ತಾರೆ. ಅಂದರೆ ಸೈಟ್ಸನ್ನು ತಗೊಂಡು ಇಟ್ಕೊಂಡ್ರೆ ಅದರ ಹಣ ಡಬಲ್ ಆಗುತ್ತೆ ಅನ್ನೋದಕ್ಕೆ ಇವರೇ ಒಂದು ಒಳ್ಳೆಯ ಒಂದು ಆಫರನ್ನು ಕೂಡ ನಿಮಗೆ ಕೊಟ್ಟಿದ್ದಾರೆ. ಸರ್ ಈಗ ಎಲ್ಲರ ಹತ್ರ ದುಡ್ಡಿರಲ್ಲ ಸರ್. ನಮ್ಮ ಪ್ರಕಾರ ಈಗ ನಾವು 3900 ನೀವು 1 ಲಕ್ಷ ಕಮ್ಮಿ ಮಾಡಿದ್ರು ಸುಮಾರು ಆಗಬಹುದು, 3800ವರೆಗೆ ಆಗಬಹುದು ಅಂತ ನಾನು ಅಂದ್ಕೊತೀನಿ. ಹೌದೌದು. ಸೊ ದುಡ್ಡು ಇಲ್ಲದೆ ಇರೋರಿಗೆ ಏನು ಮಾಡ್ಬೇಕು ಈಗ? ಒಂದು ಸ್ವಲ್ಪ ಅಮೌಂಟ್ ಪೇಮೆಂಟ್ ಮಾಡಿದ್ರೆ ನಾವೊಂದು 80% ವರೆಗೂ ಲೋನ್ ಒಂದು ಮಾಡಿಸ್ಕೊಡ್ತೀವಿ ಸರ್. 80% ಲೋನ್? 80% ಲೋನ್ ಆಗುತ್ತೆ. ಓಕೆ. ಎಲೆಕ್ಟ್ರಾನಿಕ್ ಖಾತಾನ ಇದು? ಎಲೆಕ್ಟ್ರಾನಿಕ್ ಖಾತಾ. ಓಕೆ. ಈಗ ನಾವು ಡಾಕ್ಯುಮೆಂಟ್ ಎಲ್ಲ ಚೆಕ್ ಮಾಡಬೇಕು, ಇದೆಲ್ಲ ಹೇಗೆ, ಯಾವ ರೀತಿ ಪ್ರೋಸೆಸ್ ಇರುತ್ತೆ? ಪ್ರೋಸೆಸ್ ಅಂತಂದ್ರೆ ಈಗ ಅವರು ಮಾತುಕತೆ ಮಾಡಿ ಒಂದು ಅಡ್ವಾನ್ಸ್ ಕೊಡ್ತಾರೆ ನಮಗೆ ಟೋಕನ್. ಓಕೆ. ಟೋಕನ್ ಆದ್ಮೇಲೆ ನಾವೊಂದು 10 days ಟೈಮ್ ಕೊಡ್ತೀವಿ. ಯಾಕಂದ್ರೆ ಅವರು ಲೀಗಲ್ ಇದು ಅಡ್ವೊಕೇಟ್ ಹತ್ರ ಎಲ್ಲ ಚೆಕ್ ಮಾಡ್ಕೊಬೇಕು. ಚೆಕ್ ಮಾಡಿದ್ದಾದ್ಮೇಲೆ ಅವರು ಅಗ್ರಿಮೆಂಟ್ ಮಾಡ್ಕೊಬಹುದು. ಇಲ್ಲ ಅಂದ್ರೆ ಆಗಿಲ್ಲ ಅಂತಂದ್ರೆ ಡೈರೆಕ್ಟ್ ರಿಜಿಸ್ಟರ್ಗೆ ಹೋಗ್ಬೋದು ಸರ್. ಡೈರೆಕ್ಟ್ ರಿಜಿಸ್ಟ್ರೇಷನ್ ಹೋಗ್ಬೋದು. ಓಕೆ ಓಕೆ. ಒಂದು ಯಾವುದೇ ಲೇಔಟ್ ಅಲ್ಲಿ ಯಾವುದೇ ಸೈಟ್ಸ್ ಅನ್ನ ತಗೋಬೇಕು ಅಂದ್ರೂ ಒಂದು ಲೀಗಲ್ ಚೆಕ್ ಮಾಡೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಲೀಗಲ್ಲಿ ಆಲ್ಮೋಸ್ಟ್ ಇವರೇ ನೋಡಿರ್ತಾರೆ, ಚೆಕ್ ಮಾಡಿರ್ತಾರೆ. ಅದರಲ್ಲಿ ಏನಾದ್ರೂ ಸಮಸ್ಯೆಗಳಿದ್ರೆ ಇಷ್ಟು ದೊಡ್ಡ ಲೇಔಟ್ಗಳನ್ನ ಯಾರು ಬಿಲ್ಡ್ ಮಾಡೋಕ್ ಸಾಧ್ಯ ಇರೋದಿಲ್ಲ. ನಾವು ಒಳ್ಳೊಳ್ಳೆ ದೊಡ್ಡ ವಕೀಲರ ಹತ್ರ 2 ಕಡೆ ಲೀಗಲ್ ಒಪಿನಿಯನ್ ಮಾಡಿಸಿದೀವಿ. ಓಕೆ. ಲೀಗಲ್ ಒಪಿನಿಯನ್ ಅವ್ರು ಏನ್ ಅಡ್ವಾನ್ಸ್ ಕೊಡ್ತಾರೋ ಅಡ್ವಾನ್ಸ್ ಲೀಗಲ್ ಒಪಿನಿಯನ್ ಡಾಕ್ಯುಮೆಂಟ್ ಕೊಡ್ತೀವಿ. ಅವರು ಇನ್ನೊಂದ್ಸರಿ ಚೆಕ್ ಮಾಡ್ಬೋದು ಸರ್, ವೆರಿಫೈ ಮಾಡ್ಬೋದು. ಬನ್ನಿ, ಇಲ್ಲಿ ನಾವು ಅವರಿಗೆ ಒಂದು ನಕ್ಷೆ ಇದೆ, ಅದನ್ನ ತೋರಿಸೋಣ. ಈಗ ನಾವು ಎಂಟ್ರಿ ಆಗಿದ್ದು ಇಲ್ಲಲ್ವಾ ಸರ್? ಇದು ಮೈನ್ ರೋಡ್. ಓಕೆ. ಈ ಕಡೆ ಬರುವಂತದ್ದು SDR ರಿಂಗ್ ರೋಡಾ ಸರ್? STRR ರೋಡ್ 1 ಕಿಲೋಮೀಟರ್. ಇಲ್ಲಿಂದ ಹಿಂಗ್ ಹೋದ್ರೆ ನಮಗೆ ಯಲಹಂಕ ಮತ್ತೆ ದೊಡ್ಡಬಳ್ಳಾಪುರ ರೋಡ್ ಈ ನಮ್ಮ ಪ್ರಾಜೆಕ್ಟ್ ಇಂದ 1 ಕಿಲೋಮೀಟರ್ ಆಗುತ್ತೆ ಸರ್. 1 ಕಿಲೋಮೀಟರ್. ಇದು ನೋಡಿ, ಇದೆಲ್ಲ ಅಟ್ಯಾಚ್ ನಮ್ಮ ಇದು ಏನಿದೆ ಲೇಔಟ್ ಅಟ್ಯಾಚ್ ಎಲ್ಲ ಇಂಡಸ್ಟ್ರೀಸ್ ಇರುವಂತದ್ದು. ಇದಿಷ್ಟು ಈ ಎಲ್ಲೋ ಮಾಡಿರೋದಿಷ್ಟು ಕಮರ್ಷಿಯಲ್, ಎಲ್ಲೋ ಕಮರ್ಷಿಯಲ್, ಇದೆಲ್ಲ ಇಷ್ಟುನು ಅದು ರೆಸಿಡೆನ್ಷಿಯಲ್. ಓಕೆ. ಟೋಟಲ್ ಇಲ್ಲಿಂದ ಇಲ್ಲಿಗೆ 84 ಸೈಟ್ಸ್ಗಳಿದೆ. 83. ಇದು ಬಂದು ಸಪರೇಟ್, ಅದು ನಾವು ಎಲೆಕ್ಟ್ರಿಸಿಟಿಗೆ ಕೊಟ್ಬಿಟ್ಟಿದೀವಿ. ಟ್ರಾನ್ಸ್ಫಾರ್ಮರ್ಗೆ ಕೊಟ್ಬಿಟ್ಟಿದೀವಿ. ನೋಡಿ, ಟೋಟಲ್ 83 ಸೈಟ್ಸ್ಗಳು ಇಲ್ಲಿ ಇದೆ. ಸರ್ ಈಗ ಎಷ್ಟು ಬುಕ್ಕಿಂಗ್ ಆಗಿದೆ ಇಲ್ಲ ಆಲ್ರೆಡಿ? ಇನ್ನೂ ಎಷ್ಟು ಖಾಲಿ ಇದೆ ಸರ್? ಸರ್ 50% ಆಗಿದೆಯಾ ಬುಕ್ಕಿಂಗ್? 50% ಅಂದ್ರೆ 20 ಸೈಟ್ ರಿಜಿಸ್ಟರ್ಡ್ ಆಗಿದೆ. ಓಕೆ. ಇನ್ನೊಂದು 20 ಬುಕ್ಕಿಂಗ್ ಇದೆ. ಓಕೆ. ಇನ್ನೊಂದು 42-43 ಸೈಟ್ ಇರ್ಬೋದು ಸರ್. ಓಕೆ ಓಕೆ. ಎಲ್ಲ ಥರದಲ್ಲೂ ಡೆವಲಪ್ಮೆಂಟ್ ಆಗಿರುವಂಥ ಲೇಔಟ್ ಇದು. ಸೊ ನಿಮಗೆ ಇವರ ಕಾಂಟ್ಯಾಕ್ಟ್ ನಂಬರ್ನ ನಾನು ಡಿಸ್ಪ್ಲೇ ಮಾಡಿರ್ತೀನಿ. ಈಗಾಗಲೇ ಬ್ಯಾಂಕ್ ಲೋನ್ ಹೇಳಿದ್ವಿ, ಖಾತಾ ಹೇಳಿದ್ವಿ, ಲೊಕೇಶನ್ ಅಕ್ಕಪಕ್ಕ ಏನಿದೆ ಅನ್ನೋದನ್ನು ಹೇಳಿದ್ವಿ. ಬಹುಶಃ ನನಗನ್ಸೋ ಪ್ರಕಾರ ನೀವು ಸಿಟಿ ಪಕ್ಕದಲ್ಲೇ ಒಂದು ಸೈಟ್ಸ್ಗೆ ಇನ್ವೆಸ್ಟ್ಮೆಂಟ್ ಮಾಡೋದು ದಿ ಬೆಸ್ಟ್ ಈ ಸಮಯದಲ್ಲಿ ಅಂತ ಅನ್ಕೊತೀನಿ. ಯಾಕಂದರೆ ದಿನೇ ರೇಟ್ ಅಂತೂ ತುಂಬ ಹೈಕ್ ಆಗ್ತಾ ಇದೆ. ಹಾಗಾಗಿ ಈ ಟೈಮಲ್ಲಿ ಈ ಸಂದರ್ಭದಲ್ಲಿ ನೀವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇದು ರೈಟ್ ಚಾಯ್ಸ್ ಆಗಿರುತ್ತೆ, ರೈಟ್ ನಿರ್ಧಾರ ಆಗಿರುತ್ತೆ ಅಂತ ನಾನು ಅಂದ್ಕೊತೀನಿ. ಸರ್, ಇಲ್ಲಿಯ ಲೊಕೇಶನ್ ಲಿಂಕನ್ನು ಕೊಟ್ಟಿರ್ತೀನಿ. ನಿಮ್ಮ ಆಫೀಸ್ ಎಲ್ಲಿ ಬರುತ್ತೆ ಅದ್ರ ಬಗ್ಗೆ ಒಂದು ಮಾಹಿತಿ ಕೊಡಿ. ಅಲ್ಲಿ ಅಡ್ರೆಸ್ಸನ್ನು ಕೂಡ ನಾನು ಕೊಟ್ಟಿರ್ತೀನಿ ಸರ್. ನಮ್ದು ಆಫೀಸ್ ಯಲಹಂಕ ಇದೆ. ಯಲಹಂಕ ಇದೆ. ಓಕೆ. ಅದು ಅಡ್ರೆಸ್ ಎಲ್ಲ ನಾವು ನಿಮ್ಗೆ ಕೊಡ್ತೀವಿ. ಓಕೆ. ಆಮೇಲೆ ಇಲ್ಲಿಂದ ನಿಯರ್ ಏನಂತಂದ್ರೆ ಇನ್ನೊಂದು ಹೇಳ್ಬೇಕಾಯ್ತು, ಫಾಕ್ಸ್ಕಾನ್ ಕಂಪ್ನಿ. ಓಕೆ. 5 ಕಿಲೋಮೀಟರ್ ಇದೆ ನಿಯರ್. ಇಲ್ಲಿಂದ ನಮ್ಮ ಐಫೋನ್ ಕಂಪ್ನಿ ಇದೆಯಲ್ಲ, ನಮ್ಮ ಪ್ರಾಜೆಕ್ಟ್ ಇಂದ 5 ಕಿಲೋಮೀಟರ್ ಇದೆ. STR ರೋಡ್ಗೆ ಹೋದ್ರೆ
ಕರೆಕ್ಟ್ 2 ನಿಮಿಷಕ್ಕೆ ಪಾಕ್ಸ್ಕಾನ್ ಕಂಪ್ನಿ ಹೋಗ್ಬೋದು. ಇಲ್ಲಿಂದ STR ರೋಡ್ಗೆ ಹಂಗೆ ಹೋದ್ರೆ ದೇವನಹಳ್ಳಿಗೆ 10-15 ನಿಮಿಷಕ್ಕೆ ದೇವನಹಳ್ಳಿ ಹೋಗ್ಬೋದು. ಅಷ್ಟು ನಿಯರ್ ಅಲ್ಲೇ ಇದೆ ನಮ್ಮ. ಮತ್ತೆ ಈ ಕಡೆ ಟ್ರಾಫಿಕ್ ಕೂಡ ಅಷ್ಟೊಂದು ಟ್ರಾಫಿಕ್ ಏನಿಲ್ಲ. ಏನಿಲ್ಲ. ದೇವನಹಳ್ಳಿಗೆ ಹೋಗ್ಬೋದು. ಆಮೇಲೆ ನಮ್ಮದು ದಾಬಾಸ್ಪೇಟೆ ಎಲ್ಲ ಇದೆಯಲ್ಲ, ಒಳ್ಳೆ ಹೈವೇ ಆಗಿರೋದ್ರಿಂದ ಇಮಿಡಿಯೇಟ್ ಹೋಗ್ಬೋದು ಈ ಕಡೆಗೆಲ್ಲ. 2 ಕಡೆನೂ ಕನ್ವಿನಿಯೆಂಟ್ ಇದೆ, ಚೆನ್ನಾಗಿದೆ. ಟೋಟಲಿ ನೀವು ಹೇಳೋ ಹಂಗೆ ನಿವೇಶನಕ್ಕೆ ಯೋಗ್ಯವಾಗಿರುವಂತ ಸೈಟ್ಸ್ ಇದೆ. ಹೌದೌದು. ಈಗ KR ಪುರಂ ಕಡೆಯಿಂದ ಬಂದ್ರೂ STR ರೋಡ್ ಅಲ್ಲಿ ಬಂದ್ರೆ ಆಲ್ಮೋಸ್ಟ್ ಎಷ್ಟು 30-45 ಮಿನಿಟ್ಸ್ ಅಲ್ಲಿ ಇಲ್ಲಿ ಇರ್ಬೋದು ಪ್ರಾಜೆಕ್ಟ್. ಇರ್ಬೋದು ಅಷ್ಟೇ. ಎಸ್, ಎಲ್ಲ ಕನೆಕ್ಟಿವಿಟಿಗೂ ಇದು ತುಂಬ ಸೂಕ್ತವಾಗಿರುವಂಥ ಜಾಗ ಇದು. ಇವ್ರು ಈಗಾಗಲೇ ಹೇಳ್ದಂಗೆ ಕೆಲವೊಂದು ಕಂಪನಿಗಳ ಮುಂದ್ಗಡೆಯಿಂದಾನೇ ನಾನು ಪಾಸ್ ಆದೆ. ಅಲ್ಲಿ ಇರುವಂಥ ಜನಸಂಖ್ಯೆಯನ್ನು ನೋಡಿದ್ರೆ ಬಹುಶಃ ನಂಗೆ ಶಾಕ್ ಆಯಿತು. ಇಷ್ಟು ಜನ ಇಲ್ಲಿ ಕೆಲಸ ಮಾಡ್ತಾರೆ, ಇಷ್ಟು ಒಂದು ಈ ಪ್ರದೇಶದಲ್ಲಿ ಇಷ್ಟು ಜನ ಕೆಲಸ ಮಾಡ್ತಾರೆ ಅಂತ ಅನ್ನಿಸ್ತು. ದೊಡ್ಡ ದೊಡ್ಡ ಎಲ್ಲ ಕಂಪನಿಗಳು ಇಲ್ಲೇ ಬಂದು ಬೀಡು ಬಿಟ್ಟಿದ್ದಾವೆ. ಹಾಗಾಗಿ ನಿಮಗೆ DC ಕನ್ವರ್ಷನ್ ಇರುವಂಥ ಈ ಒಂದು ಲೇಔಟ್ನಲ್ಲಿ ಸೈಟ್ಸನ್ನು ತೊಗೊಂಡ್ರೆ ನಿಮ್ಗೆ ತುಂಬ ವರ್ತ್ ಇರುತ್ತೆ ಅಂತ ಹೇಳ್ತಾ, ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಭಾಗಿಯಾದ್ರಿ. ನಿಮ್ಮ ಲೇಔಟನ್ನು ತೋರಿಸೋದಕ್ಕೆ ನಮಗೊಂದು ಅವಕಾಶವನ್ನು ಮಾಡಿಕೊಟ್ರಿ. ನಮ್ಮ ವೀಕ್ಷಕರೆಲ್ಲರಿಗೂ ಕೂಡ ಇದು ಹೆಲ್ಪ್ ಆಗಲಿ ಅಂತ ಅನ್ಕೊತೀನಿ. ಯಾಕಂದರೆ ಸೈಟ್ಸ್ ತಗೊಳ್ಳೋದು, ಮನೆ ಕಟ್ಟೋದು ತುಂಬ ಜನರ ದೊಡ್ಡ ಕನಸಾಗಿರುತ್ತೆ. ಆ ಕನಸನ್ನು ನೀವು ಈಡೇರಿಸ್ತಾ ಇದ್ದೀರಾ. ಎಷ್ಟು ವರ್ಷದಿಂದ ಸರ್ವಿಸ್ ಮಾಡ್ತಿದ್ದೀರಾ ಈಗ? ಸರ್ ನಾವು ಒಂದು 10 years ಇಂದ ಮಾಡ್ತಾ ಇದ್ದೀವಿ. 10 years ಇಂದ ಮಾಡ್ತಾ ಇದ್ದೀವಿ. 10 years ಇಂದ ಮಾಡ್ತಾ ಇದ್ದೀವಿ. ಇದು ನಮ್ದು ಏನು ಹೆಚ್ಚು ಕಮ್ಮಿ ಒಂದು 4ನೇ ಪ್ರಾಜೆಕ್ಟ್. 4ನೇ ಪ್ರಾಜೆಕ್ಟ್. ಎಸ್. ಖಂಡಿತ ಒಂದ್ಸಲ ನೇರವಾಗಿ ನಮ್ಮ ವೀಕ್ಷಕರು ಇಲ್ಲಿಗೆ ಬರಲಿ ಅಂತ ಹೇಳ್ತಾ, ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಭಾಗಿಯಾಗಿದ್ದಕ್ಕೆ ನಿಮ್ಮ ಸಂಸ್ಥೆಗೆ ಮತ್ತು ನಿಮಗೆ ತುಂಬ ಧನ್ಯವಾದ ಸರ್. ನಮಸ್ತೆ ಸರ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸರ್. ನೀವು ಅಷ್ಟೇ. ಥ್ಯಾಂಕ್ ಯು ಸರ್. ಹೆಗ್ಗದೆ ಇದು ಸಂದೀಪ್ ಸರ್ ನೀವು ಬಂದಿರೋದ್ರಿಂದ ನಿಮಗೂ ಪ್ರಮೋಷನ್ ಮಾಡಿರೋದ್ರಿಂದ ನಮ್ಮ ಕಡೆಯಿಂದ ಎಸ್ ಸರ್ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ನಾನು ಇಲ್ಲಿಗೆ ಬಂದಿರೋ ಉದ್ದೇಶನೇ ಅಷ್ಟು. ಯಾವುದೋ ರೆವಿನ್ಯೂ ಸೈಟ್ಸ್ಗೆ ನೀವು ದುಡ್ಡು ಹಾಕಿ ಓಕೆ ನಮ್ಗೆ ಇದಾಗಿಲ್ಲ ಅದಾಗಿಲ್ಲ ನಾಳೆ ರಿಜಿಸ್ಟ್ರೇಷನು ಆಗ್ತಾ ಇಲ್ಲ ಅಂತ ಪರದಾಡೋದಕ್ಕಿಂತ ಇಲ್ಲಿಗೆ ನೀವು ಬಂದರೆ ಇಲ್ಲಿ ಖಾತಾ ಇದೆ, DC ಕನ್ವರ್ಷನ್ ಆಗಿದೆ, ಒಂದು ಒಳ್ಳೆಯ ಜಾಗದಲ್ಲಿ ಒಂದು ಲೇಔಟನ್ನು ರೆಡಿ ಮಾಡಿದ್ದಾರೆ. ಹಾಗಾಗಿ ಇದು ನಿಮಗೆ ಸೂಕ್ತ ಆಗುತ್ತೆ ಅಂತ ಹೇಳ್ತಾ, ಹೆಚ್ಚಿನ ಮಾಹಿತಿಗಾಗಿ ಡಿಸ್ಪ್ಲೇಯಲ್ಲಿ ಕೊಟ್ಟಿರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ನೇರವಾಗಿ ಒಂದ್ಸಲ ಇಲ್ಲಿಗೆ ಬನ್ನಿ, ಡಾಕ್ಯುಮೆಂಟನ್ನು ಚೆಕ್ ಮಾಡಿಕೊಂಡು ಮುಂದಿನ ನಿರ್ಧಾರವನ್ನು ತಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್. ಹೆಗ್ಗದ್ದೆ ಸ್ಟುಡಿಯೋ. ಎಷ್ಟು ನಿಮಿಷ?